ಗೌಟ್ ಅನ್ನೋದು ಊಟ ತಿಂಡಿಯಿಂದ ಬರುವಂಥ ಸಮಸ್ಯೆನ ಸ್ವಲ್ಪ ಮಟ್ಟಿಗೆ ಹೌದು. ಸೊ ಗೌಟ್ ಅನ್ನೋವಂಥ ಸಮಸ್ಯೆ ಬರಬೇಕಂತಂದ್ರೆ ನಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ 30ರಿಂದ 40 ವರ್ಷದ ವಯಸ್ಸಿನವರಲ್ಲಿ ನಾವು ಈ ತೊಂದರೆನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಏನು ಕಾರಣ? ಮೇನ್ ಆಗಿ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿಲ್ಲದೆ ಇರೋದು. ಮುಂಚಿನ ದಿನಗಳ ಥರ ಇತ್ತೀಚೆಗೆ ನಾವು ಯಾರಿಗೂ ವ್ಯಾಯಾಮ ಸರಿಯಾಗಿ ಮಾಡೋದಿಲ್ಲ, ಊಟ ತಿಂಡಿ ಬಗ್ಗೆ ಗಮನ ಕೊಡೋದಿಲ್ಲ, ನಮ್ಮ ಆರೋಗ್ಯದ ಬಗ್ಗೆ ನಾವು ಎಚ್ಚರಿಕೆನ ವಹಿಸೋದಿಲ್ಲ. ಈ ಕಾರಣಗಳಿಂದ ಯೂರಿಕ್ ಆಸಿಡ್ ಅನ್ನೋದು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಫುಡ್ಸ್ ವಿಚ್ ಆರ್ ವೆರಿ ರಿಚ್ ಇನ್ ಪ್ಯೂರಿನ್ ಕಂಟೆಂಟ್, ಓಕೆ, ಎಸ್ಪೆಷಲಿ ನಾನ್ ವೆಜ್ ಊಟ, ರೆಡ್ ಮೀಟ್ ಅಂತ ಏನು ಹೇಳ್ತೀವಿ, ಅದನ್ನು ಹೆಚ್ಚಿಗೆ ತಗೊಳ್ಳೋದ್ರಿಂದ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಡ್ರಿಂಕ್ಸ್, ಆಲ್ಕೋಹಾಲಿಕ್ ಡ್ರಿಂಕ್ಸಲ್ಲಿ ಎಸ್ಪೆಷಲಿ ಬಿಯರ್, ಅದನ್ನು ಫ್ರೀಕ್ವೆಂಟಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಯೂರಿಕ್ ಆಸಿಡ್ ಹೆಚ್ಚಾಗ್ಬೋದು. ನೀರು ಸರಿಯಾಗಿ ಕುಡಿದೇ ಇರೋದ್ರಿಂದ ಡಿಹೈಡ್ರೇಷನ್ ಆಗಿ ಕೂಡ ಯೂರಿಕ್ ಆಸಿಡ್ ಜಾಸ್ತಿ ಆಗ್ಬೋದು. ಇದೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಆಗಿ ಗೌಟ್ ಅನ್ನೋವಂಥ ಸಮಸ್ಯೆನ ಉತ್ಪತ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ.